ಈ ರಾಜ್ಯದ ಗೃಹ ಮಂತ್ರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಪ್ರಶ್ನಾವಳಿಗಳನ್ನು ತಯಾರು ಮಾಡ್ಕೊಂಡು ಕೇಳೋದನ್ನು ಬಿಟ್ಟರೆ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಬೆಳೆಸ್ಕೊಂಡಿಲ್ವಾ ಪ್ರಿಯಾಂಕ್ ಖರ್ಗೆ ಅವರೇ? ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ. ಈ ರಾಜ್ಯದ ಜ್ವಲಂತ ಸಮಸ್ಯೆಗಳು ಪ್ರತಿನಿತ್ಯ ಜನರನ್ನು ಕಾಡ್ತಾ ಇದ್ದಾವೆ. ಪೊಲೀಸ್ ಇಲಾಖೆಯ ಕಾರ್ಯಕ್ಷಮತೆ ಬಗ್ಗೆ ಮತ್ತು ಪೊಲೀಸ್ ಇಲಾಖೆಯ ಸುಧಾರಣೆಗಳ ಬಗ್ಗೆ, ನಾಗರಿಕರಿಗೆ ಅತಿ ಹೆಚ್ಚು ಸೇವೆ ನೀಡ್ತಕ್ಕಂಥ ಇಲಾಖೆ ತಮ್ಮದಾಗಿರೋದ್ರಿಂದ ಜನರಿಗೆ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಒಳ್ಳೆ ಹೆಸರನ್ನು ಗಳಿಸಿ ಅಂತೇಳಿ ಜನ ತಮಗೆ ಕಾಂಗ್ರೆಸ್ ಪಾರ್ಟಿಗೆ ತಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದು ಬಿಟ್ಟು ಪ್ರತಿನಿತ್ಯ ಬೇರೆ ಕೆಲಸ ಇಲ್ವಾ ನಿಮಗೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ ಪ್ರಶ್ನೆ ಮಾಡ್ಲಿಕ್ಕೆ ಮಾತ್ರ ನೀವು ಗೃಹ ಮಂತ್ರಿನ? ಸಾವಿರಾರು ಸಮಸ್ಯೆಗಳಿದಾವ್ರಿ. ಪ್ರತಿನಿತ್ಯ ಜನಕ್ಕೆ ತುಂಬಾ ಹತ್ರ ಇರುವಂತ ಇಲಾಖೆ ನಿಮ್ದು. ಅದರಲ್ಲಿ ಜನಕ್ಕೆ ಸಹಾಯ ಮಾಡಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ನಿರ್ದೇಶನ ಕೊಡಿ. ಇದು ಬಿಟ್ಬಿಟ್ಟು ಬರೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಪ್ರಶ್ನೆ ಮಾಡಿಕೊಂಡು ನೋಂದಣಿ ಆಗಿದೆಯಾ ಇಲ್ವಾ ಅಂತೇಳಿ ಪ್ರಶ್ನೆ ಮಾಡೋದೇನ್ರಿ ನಿಮ್ಮ ಕೆಲಸ? ಪ್ರಿಯಾಂಕ್ ಖರ್ಗೆ ಅವರೇ, ತಾವು ಈ ರಾಷ್ಟ್ರದ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಹೆಸರಿದೆ ಈ ರಾಷ್ಟ್ರದಲ್ಲಿ. ಅವರ ಸುಪುತ್ರರಾಗಿ ಈ ರಾಜ್ಯಕ್ಕೆ ಒಂದು ಒಳ್ಳೆ ರೀತಿ ಕೆಲಸ ಮಾಡಿ ಒಂದು ಒಳ್ಳೆ ಮುತ್ಸದ್ದಿ ರಾಜಕಾರಣಿ ಆಗೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ.